ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ. ಈ ಒಂದು ವಿಡಿಯೋದಲ್ಲಿ ನನ್ನ ಹತ್ರ ಒಂದಿಷ್ಟು ಅಪ್ಡೇಟ್ಗಳಿವೆ, ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಲಾರದೆ ಪೂರ್ತಿಯಾಗಿ ನೋಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಅಪ್ಡೇಟು ಏನಂದರೆ ತರೇಶ್ ಕುಮಾರ್ ಮತ್ತು ಸಮೀರ್ MD ಇವರ ನಡುವೆ ಕಾಂಟ್ರವರ್ಸಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸಮೀರ್ MD ಅವರು ಸೌಜನ್ಯ ಕೇಸ್ನ ಬಗ್ಗೆ ಎರಡನೇ ವಿಡಿಯೋನ ಹಾಕ್ತಾರೆ, ಸಾಕ್ಷಿನಾಶ ಅಂತ. ಸಮೀರ್ MD ಅವರು ಆ ಒಂದು ವಿಡಿಯೋದಲ್ಲಿ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ತರೇಶ್ ಕುಮಾರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ಮಾಡಿ ಪೋಸ್ಟ್ನ ಹಾಕ್ತಾರೆ. ಆ ಒಂದು ಸಮಯದಲ್ಲಿ ಸಮೀರ್ MD ಅವರ ಸಾಕ್ಷಿನಾಶ ವಿಡಿಯೋಕ್ಕೆ ತುಂಬ ಜನ ಕ್ರಿಟಿಸೈಸ್ನ ಮಾಡಿದರು, ಅವರು ತಪ್ಪಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರಂತ. ಸಮೀರ್ MD ಅವರು ಈಗ ತರೇಶ್ ಕುಮಾರ್ ಅವರು ಆ ಒಂದು ವಿಡಿಯೋಗೆ ರಿಪ್ಲೈನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಮೀರ್ MD ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ತರೇಶ್ ಕುಮಾರ್ ಅವರಿಗೆ ರಿಪ್ಲೈನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಮೀರ್ MD ಅವರು ತರೇಶ್ ಕುಮಾರ್ ಅವರಿಗೆ ಏನಂತ ರಿಪ್ಲೈನ ಮಾಡಿದಾರಂತ ಅವರ ಒಂದು ವಿಡಿಯೋದ ಸಣ್ಣ ಪಾರ್ಟ್ನ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ಆ ಒಂದು ವಿಡಿಯೋನ ನೋಡಬೇಕಂದ್ರೆ ಸಮೀರ್ MD ಅವರ ಇನ್ಸ್ಟಾಗ್ರಾಮ್ ಐಡಿನ ತೆಳಗೆ ಮೆನ್ಷನ್ ಮಾಡಿರ್ತೀನಿ, ಸೊ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹೋಗಿ ನೋಡ್ಬೋದು. ಬೈ ಬಾಬುಗೆ ನನ್ನ ಮೇಲೆ ಅಂಡ್ ಸೌಜನ್ಯ ಪರ ಹೋರಾಟದ ಮೇಲೆ ಅದೇನ್ ದ್ವೇಷ ಆಯ್ತೋ ಗೊತ್ತಿಲ್ಲ. ನಾನು ಇವ್ನಿಗೆ ಎಷ್ಟು ರಿಪ್ಲೈ ಕೊಡಬಾರ್ದು, ಇಗ್ನೋರ್ ಮಾಡಬೇಕು ಅಂತ ಬಿಟ್ಟಂಗೆಲ್ಲ ಇವ್ನು ಇನ್ನೂ ನಮ್ಮ ಅಗೇನ್ಸ್ಟ್ ಆಂಟಿ ಪ್ರೊಪಗಂಡನ ನಡೆಸ್ತಾನೆ ಇದ್ದಾನೆ. ನಾನು ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡ್ತೀನಿ, ಆ ವಿಡಿಯೋ ನೋಡಿ ಇವ್ನಿಗೊಂದು ಡೌಟ್ ಬರುತ್ತೆ. ಆ ಒಂದು ಡೌಟ್ ನ ಇವ್ನು ಡೈರೆಕ್ಟ್ ಆಗಿ ನನಗೇನೆ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದಿತ್ತು, ಆದ್ರೆ ಇವನು ಅದ್ರ ಬದಲಾಗಿ ರೀಲ್ ಮಾಡಿ ಹಾಕ್ತಾನೆ. ಒಂದು ವೆರಿ ಸೆನ್ಸಿಟಿವ್ ವಿಚಾರ, ಜನ ಆಲ್ರೆಡಿ ಸಪೋರ್ಟ್ ತೋರಿಸ್ತಾರೆ, ರೆಚ್ಚಿಗೆದ್ದಿರ್ಬೇಕಾದ್ರೆ ಅಂತ ಟೈಮಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಇವನೊಂದು ರೀಲ್ ಮಾಡಿ ಹಾಕ್ತಾನೆ. ಅದಕ್ಕೆ ಜನಾನೇ ಇವನಿಗೆ ಸರಿಯಾಗಿ ಬೈತಾರ. ಇವನು ಬೈದಿರೋದು ನೋಡಿ ನನ್ಗೆನೆ ಬೇಜಾರಾಗೋಯ್ತು. ಅದಾದ್ಮೇಲೆ ಧೂತ ಹೇಳಿದ ಸುಳ್ಳುಗಳು, ಮುಂದೆ ಕ್ವಶನ್ ಮಾರ್ಕ್ ಇಲ್ಲ, ಏನು ಇಲ್ಲ, ಡೈರೆಕ್ಟ್ ಅಲಿಗೇಷನ್. ಯಾವ್ದೋ 4 ನಕಲಿ ಟ್ಯಾಂಪರ್ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಧೂತ ಹೇಳಿದಲ್ಲ ಗೂಗಲ್ ರಿಸರ್ಚ್ ನಾನು ಪಕ್ಕ ಪ್ರೂಫ್ ಸಮೇತ ಹೇಳ್ತಾ ಇರೋದು ಅಂತ ವಿಡಿಯೋ ಮಾಡಿ ಹಾಕಿದ್ರು. ಅವ್ರಿಗೆ ಗಿರಿ ಸರ್ ಅವರು ಏನು ಉತ್ತರ ಕೊಡಬೇಕಿತ್ತು ಸರಿಯಾಗಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾನು ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರ ಜೊತೆ ಮಾತಾಡಿದೆ, ನಮ್ಮ ಮಧ್ಯೆ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡೆ. ಆದ್ರೆ ಅಷ್ಟರಲ್ಲೇ ಈ ದುಬೈ ಬಾಬು ಒಂದು ವಿಡಿಯೋ ಮಾಡಿ ಹಾಕ್ತಾನೆ. ಸಮೀರ್ MD ಅವರ ಈ ಒಂದು ರಿಪ್ಲೈ ವಿಡಿಯೋಗೆ ಮತ್ತೆ ತರೇಶ್ ಕುಮಾರ್ ಅವರು ಕೂಡ ರಿಪ್ಲೈ ವಿಡಿಯೋನ ಮಾಡಿದ್ದಾರೆ. ಸಮೀರ್ MD ಅವರ ಈ ಒಂದು ರಿಪ್ಲೈ ವಿಡಿಯೋಗೆ ತರೇಶ್ ಕುಮಾರ್ ಅವರು ಮತ್ತೆ ಒಂದು ರಿಪ್ಲೈ ವಿಡಿಯೋನ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ದಲ್ಲಿ ಪೋಸ್ಟ್ನ ಮಾಡ್ತಾರೆ. ಸಮೀರ್ MD ಅವರು ರಿಪ್ಲೈ ಮಾಡಿದ ವಿಡಿಯೋಗೆ ತರೇಶ್ ಕುಮಾರ್ ಅವರು ಏನಂತ ರಿಪ್ಲೈನ ಮಾಡಿದ್ದಾರೆ ಅಂತ ಅವರ ಒಂದು ವಿಡಿಯೋದ ಸಣ್ಣ ಪಾರ್ಟ್ನ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ವಿಡಿಯೋನ ನೋಡಬೇಕಂದ್ರೆ ತರೇಶ್ ಕುಮಾರ್ ಅವರ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ಹೋಗಿ ಅವರ ಅಕೌಂಟ್ನಲ್ಲಿ ಹೋಗಿ ನೋಡ್ಬೋದು. ಜನಗಳು ನಿಮ್ಮ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ, ನಿಮಗೆ ಬೆಂಬಲ ಕೊಡ್ತಾರೆ. ದಯವಿಟ್ಟು ಈ ಒಂದು ಬೆಂಬಲನ ತಪ್ಪು ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಡಿ. ಇನ್ನೊಬ್ಬ ಕೆಟ್ಟವನು ಅಂತ ಅನ್ಸಕ್ಕೆ ನನ್ನ ಮೇಲೆ ಒಂದು ವಿಡಿಯೋ ಮಾಡಿದ್ದಲ್ಲ ಗುರು, ನೀನು ಡಿವಿಗೆ ಹತ್ರ ಕೇಳ್ಬೋದಿತ್ತು ಅಂತ ಹೇಳಿದಲ್ಲ, ಯಾಕೆ ಮಧು ಹತ್ರ ಕೇಳಿದಲ್ಲ? ಮಧುಗೆ ನೀನು ರಿಪ್ಲೈ ಮಾಡಿಲ್ಲ, ಇಂಟಿವಿ ರಿಪ್ಲೈ ಮಾಡ್ತಿದ್ದ? ಮಧು ಹತ್ರ ನಾನು ಫೋನ್ ಮಾಡಿ ಸಮೀರ್ ನಂಬರ್ ಕೊಡಿ ಬ್ರದರ್, ನನಗೆ ಡೌಟ್ಗಳಿದ್ದಾವೆ, ಕ್ಲಾರಿಫಿಕೇಶನ್ ತೊಗೊಂಡು ನಾನು ಸಮೀರ್ ಪರವಾಗಿ ವಿಡಿಯೋ ಮಾಡ್ತೀನಿ, ಇದೇ ಮಾತಾಡೋದು ನಾನು, ಅದು ನಾನು ಪ್ರೂವ್ ಕೂಡ ಮಾಡ್ತೀನಿ. ಬೇಕಾದ್ರೆ ಏನಾದರೂ ಅಪ್ಡೇಟ್ ಬಂತ ಸಮೀರ್ ಅವ್ರನ್ನ ಹೇಳಿದ್ರ ಅಂತ, ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಬ್ರೋ ನಾನು ಮಾತಾಡಿದೆ, ಸಮೀರ್ ಅವರು ಹೇಳಿದ್ರು ಈ ವಿಷಯದಿಂದ ಅವರೇ ಸ್ವಲ್ಪ ಹಿಂದೆ ಒಳ್ಳೆ ಟ್ರೈ ಮಾಡ್ತಾರಂತೆ, ತುಂಬಾ ಕಷ್ಟ ಆಗ್ತಿದೆ ಅವರಿಗೆ, ಸೊ ಹಾಗಾಗಿ ಈ ವಿಚಾರ ಬಿಟ್ಬಿಡಿ ಇಲ್ಲೇ ಅಂತ ಹೇಳಿದ್ರು ಅಂತ ಮಧು ಹೇಳಿದ್ರು. ಇದನ್ನ ಯಾಕೆಲ್ಲ ಜನತೆಗೆ ನೀನು ನನ್ನನ್ನೇ ಕೆಟ್ಟರು ಅಂತ ತೋರಿಸ್ತಿದ್ದೀರಾ? ನೀನು ಪ್ರಪಗಂಡ ಮಾಡ್ತಿರೋದು ನೀನು, ನಾನಲ್ಲ. ಜನಗಳಿಗೆ ಪ್ರಪಗಂಡ ಅಂತ ನಾನು ಕೆಟ್ಟದ ಅಷ್ಟೊಂದು ಬಿಂಬಿಸ್ತಿದ್ದೀನಿ. ನಾನು ಇದುವರೆಗೂ ಒಂದು ಕಪ್ಪು ಚುಕ್ಕಿಲ್ದಲ್ಲೇ ನಾನು ಜೀವನ ಮಾಡ್ತಿರ್ತಾನೆ ಅಲ್ಲ ಗುರು. ನೀನು ನನ್ನ ವಿಡಿಯೋದಲ್ಲಿ ನಾನು ಒಮ್ಮೆಲೆ ವಿಡಿಯೋನೇ ಮಾಡಲ್ಲ. ತರೇಶ್ ಕುಮಾರ್ ಮತ್ತು ಸಮೀರ್ MD ಇವರ ನಡುವೆ ಈಗ ಕಾಂಟ್ರವರ್ಸಿ ಆಗಿದೆ ಅಂತಾನೆ ಹೇಳ್ಬೋದು. ತರೇಶ್ ಕುಮಾರ್ ಮತ್ತು ಸಮೀರ್ MD ಅವರ ರಿಪ್ಲೈನ ಕಾಂಟ್ರವರ್ಸಿ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮತ್ತೊಂದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಅಪ್ಡೇಟ್ಗಳೊಂದಿಗೆ. ಸೊ ಅಲ್ಲಿ ತನಕ ಬಾಯ್ ಬಾಯ್.